ಜೈ ಹಿಂದ್. ನೋಡ್ರಿ ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ ಇಕ್ವೇಶನ್ಸ್ ಗಳು ಬರ್ತಾವ ಅವುಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾವ ತರ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ರೂಟ್ ಕಂಡುಹಿಡಿಯೋದ್ರಲ್ಲಿ ಇಕ್ವೇಶನ್ಸ್ ಗಳು ಬರ್ತಾವ, ಆಮೇಲೆ ಕ್ಯೂಬ್ ರೂಟ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ತಾವ. ಸೊ ಇದ್ರ ಮೇಲೆ ನಮ್ಗೆ ಏನ್ ಮಾಡ್ತಿದಾರೆ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ RPF ಒಳಗಡೆ ಕೇಳ್ತಾ ಇದಾರೆ. ಇಲ್ಲಿ ನೋಡ್ರಿ ಕಂಪಲ್ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಕ್ವಶನ್ ಅಂತೂ ಇದ್ದೇ ಇರುತ್ತೆ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಒಳಗಡೆ. ಮೇ ಬಿ ಜಾಸ್ತಿನೂ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕೇಳ್ಬಹುದು. ತುಂಬಾ ಅಂದ್ರೆ ತುಂಬಾ ಈಸಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾವೇನ್ ಮಾಡೋಣ ಸಾಲ್ವ್ ಇವತ್ತಿಗೆ ಕ್ಲಿಯರ್ ಎಲ್ರಿಗೂ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಲ್ರು ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ತಗೊಳ್ರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಎಕ್ಸಾಮ್ ಯಾವಾಗ ಇರ್ಬೋದಪ್ಪ ಅಂತಂದ್ ಹೇಳಿದ್ರೆ ಆಗಸ್ಟ್ ಅಲ್ಲಿ ಇರ್ಬೋದು. ಸೊ ಆಗಸ್ಟ್ ಫಸ್ಟ್ ವೀಕ್ ಇಂದ ಆಗಸ್ಟ್ ಮಂತ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದ ಎಕ್ಸಾಮ್ ಏನಪ್ಪಾ ಅಂತ ಹೇಳಿದ್ರೆ ಫೈನಲ್ ಎಕ್ಸಾಮ್. ಮೇ ಬಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು, ಅದಕ್ಕಿಂತ ಮುಂಚೆನೇ ಆಗ್ಬಹುದು, ಇಲ್ಲ ಲೇಟ್ ಆಗ್ಬಹುದು. ಬಟ್ ಆದ್ರೆ ಆಗಸ್ಟ್ ಮಂತ್ ಅಲ್ಲಿ 100% ನಿಮ್ ಎಕ್ಸಾಮ್ ಇರುತ್ತೆ. ಮಿಸ್ ಆದ್ರೂ ಕೂಡ ಒಂದ್ 10 ದಿನ 15 ದಿನ ಜಾಸ್ತಿ ಆಗ್ಬೋದು ಅಷ್ಟೇ. ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಿಪರೇಷನ್ ಮಾಡ್ರಿ ಎಕ್ಸಾಮ್ಗೆ. ಸೊ ಇದು ತುಂಬಾ ಟಫ್ ಆಗಿರೋದ್ರಿಂದ ಫಿಸಿಕಲ್ ಯಾರು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ. ನೀವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಕಲ್ತ್ರಿ ಅಂತಂದ್ ಹೇಳಿದ್ರೆ ಜಾಬ್ ಸೆಟ್ಲ್ ಆಗುತ್ತೆ, ನಿಮ್ ಲೈಫ್ ಸೆಟ್ಲ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನ್ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ, ನೀವು ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅಷ್ಟು ಸಪೋರ್ಟ್ ಮಾಡ್ರಿ. ಎಲ್ರಿಗೂ ರೀಚ್ ಆಗ್ಲಿ ವಿಡಿಯೋಸ್ಗಳು, ಸಬ್ಸ್ಕ್ರೈಬರ್ಸ್. ಅದಾದ ನಂತರ ಪ್ರತಿಯೊಬ್ಬರಿಗೂ ರೀಚ್ ಆದಷ್ಟು ಬೆಟರ್. ಯಾಕಂತಂದ್ ಹೇಳಿದ್ರೆ ಇವಾಗ ಯಾರಾದ್ರೂ ಒಬ್ರು ಒಳ್ಳೇದ್ ಮಾಡಕ್ ಬಂದ್ರು ಅಂತಂದ್ ಹೇಳಿದ್ರೆ ಕಾಲಿಡ್ ಜಗ್ಗೋರು, ಕೆಟ್ಟದ್ ಮಾಡೋರು, ಆಮೇಲೆ ಸ್ಟಾಪ್ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ನಮಗೂ ಸ್ವಲ್ಪ ಅವಾಗ ಅವಾಗ ಎಕ್ಸ್ಪೀರಿಯನ್ಸ್ ಆಗ್ತಿದೆ, ಅದಕ್ಕೋಸ್ಕರ ನಾವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ. ನೀವು ಎಷ್ಟು ಸ್ಪ್ರೆಡ್ ಮಾಡಿ ಎಷ್ಟು ಜನರಿಗೆ ಗೊತ್ತಾಗತ್ತ, ಸೊ ಅವಾಗ ಗೊತ್ತಾಗತ್ತ ಅಷ್ಟು ಜನ ಇವ್ರಿಗೆ ಸಪೋರ್ಟ್ ಇದಾರೆ, ನಾವು ಅವ್ರಿಗೆ ತೊಂದ್ರೆ ಕೊಡೋದ್ ಬೇಡ. ಕ್ಲಿಯರ್ ಎಲ್ರಿಗೂ. ಎಲ್ಲಾನು ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ. ಸೊ ನನ್ ಕಡೆಯಿಂದ ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಾ ಇರ್ಬೇಕು ಅಂತಂದ್ ಹೇಳಿದ್ರೆ ಸಪೋರ್ಟ್ ನಿಮ್ದು ಇರ್ಬೇಕು, ಆಮೇಲೆ ಎಲ್ರಿಗೂ ಸ್ಪ್ರೆಡ್ ಮಾಡ್ಬೇಕು. ಎಸ್. ನೋಡ್ರಿ, ಇವಾಗ ನಾನು ವಿಡಿಯೋಸ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ಆಮೇಲೆ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ತಗೊಳ್ರಿ, ಆನ್ಲೈನ್ ಎಕ್ಸಾಮ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ಅದಕ್ಕೂ ಸಪೋರ್ಟ್ ಮಾಡ್ರಿ. ಎಸ್, ಈ ರೀತಿಯಾಗಿ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ ಅನ್ನ ಕಂಡುಹಿಡಿಯೋದು. ಇಲ್ಲಿ ನೋಡ್ರಿ, ಇದ್ರಲ್ಲಿ ಎಕ್ಸ್ ಐತಾ, ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತಾ ಅಂತಂದ್ ಹೇಳಿ ಇಲ್ಲಿ ಕಂಡುಹಿಡಿಯೋದಿರುತ್ತೆ. ಸೊ ಇಲ್ಲಿ ನಾವು ನೋಡ್ಬೇಕು, ಸ್ವಲ್ಪ ಇದನ್ನ ನೋಡ್ಕೊಂಡಾಗ ನಾವು ಯಾವ್ದನ್ನ ಸಾಲ್ವ್ ಮಾಡೋಕ್ ಫಸ್ಟ್ ಅದು ಇದು ಅಂತಂದ್ ಹೇಳಿ. ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಬೋರ್ಡ್ ಮಾಸ್ ರೂಲ್ ಅಪ್ಲೈ ಆಗತ್ತ, ಬಟ್ ಅದ್ರ ಅಷ್ಟೊಂದು ಅಪ್ಲೈ ಆಗಂಗಿಲ್ಲ. ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಬಿಡಿಸ್ಬೇಕು, ಬ್ರಾಕೆಟ್ಸ್ ಗಳನ್ನ ಬಿಡಿಸ್ಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಫ್ ಇರೋದು, ಈ ತರ ಸ್ಕ್ವೇರ್ ಇರೋದು, ಕ್ಯೂಬ್ ರೂಟ್ ಇರೋದು, ಸ್ಕ್ವೇರ್ ಮಾಡೋದು, ಕ್ಯೂಬ್ ಮಾಡೋದು. ಎಸ್, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿವಿಷನ್ ಮಾಡ್ಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಆಮೇಲೆ ಲಾಸ್ಟ್ ಸಬ್ಸ್ಟ್ರಾಕ್ಷನ್ ಅಂತಂದ್ ಹೇಳಿ ಬರುತ್ತೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸಿಂಪಲ್ ರೂಲ್ಸ್. ಇಲ್ಲಿ ನಾವು ನೋಡೋಣ ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ಬ್ರಾಕೆಟ್ಸ್ ಗಳನ್ನ ಮಾಡ್ಬೇಕು. ಮೊದಲೇನಪ್ಪಾ ಅಂತಂದ್ ಹೇಳಿದ್ರೆ ಬ್ರಾಕೆಟ್ಸ್ ಗಳನ್ನ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇದನ್ನ ನೋಡಿದಾಗ ಇವಾಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಬರುತ್ತ, ಅವಾಗ ನಾನು ಈಸಿ ಆಗಿರೋದು ಹೇಳ್ತೀನಿ. ಇಲ್ಲಿ ನೋಡ್ರಿ, ಇದನ್ನ ನೋಡಿದಾಗ ನಮ್ಗ x/23 ಏನೈತಲ್ಲ ನಾವು ಹಂಗ ಬರ್ಕೋಣ. x/23 ಏನೈತಲ್ಲ ನಾ ಸ್ಟೆಪ್ ಬೈ ಸ್ಟೆಪ್ ಹೇಳತ್ತೇನೆ, ನೀವು ಈಸಿಯಾಗಿ ಮಾಡ್ಕೋಬಹುದು. ಇದು ರೂಟ್ ಏನೈತಲ್ಲ ನಾನು ಹಂಗ ಬರ್ಕೋತೀನಿ, ಇವಾಗ ಸಾಲ್ವ್ ಮಾಡಕ್ ಬರಂಗಿಲ್ಲ. ರೂಟ್ ಆದ ನಂತರ +38. ಕ್ಲಿಯರ್. ಇಷ್ಟು ಬರ್ಕೊಂಡೆ. ಇದು 389 ಏನೈತಲ್ಲ ಇದನ್ನ ನಾನು ಹಂಗ ಬರ್ಕೊಂಡೆ. ಇಲ್ಲಿ ನೋಡ್ರಿ, ಬ್ರಾಕೆಟ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ರಾಕೆಟ್ ಇದನ್ನ ಸಾಲ್ವ್ ಮಾಡ್ತಿದೀನಿ ನಾನು. 389 ಪ್ಲಸ್ √121 ಬ್ರಾಕೆಟ್ ಇರೋದು ನಾನು ಸಾಲ್ವ್ ಮಾಡ್ತಿದ್ದೀನಿ ನಾನು. 389 ಹಂಗ ಬರ್ಕೊಂಡೆ. ಇನ್ನ √121 ಅಂದ್ರೆ ಎಷ್ಟ? √121 ಅಂದ್ರೆ ಎಷ್ಟು? ನಾನ್ ನಿಮ್ಗೆ ಎಲ್ರಿಗೂ ಹೇಳಿದೆನ್ರಪ್ಪ, ನಿಮ್ಗ ಯಾರಿಗೆ ಮನ್ಸ್ ಐತೆ ಸ್ಟಡಿ ಮಾಡೋದು, ಇದು ಮಾಡೋ ಓದ್ಕೊಳ್ಬೇಕು, ನೀವೆಲ್ಲಾನು ಬರೆದಿಟ್ಕೊಳ್ರಿ. ಸೊ √1, ಆಮೇಲೆ √4. ಈಗ ನೋಡ್ರಿ, 1 ಸ್ಕ್ವೇರ್ ಅಂದ್ರೆ ಎಷ್ಟು? 1. 2 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 4. 3 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 9. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ 20ವರೆಗೂ ಬರ್ಕೋಬೇಕು. ಆಮೇಲೆ ನೆಕ್ಸ್ಟ್ ಅದೇ ತರ ಇಲ್ಲಿ ಏನೈತಲ್ಲ, ಇದು √1 ಅಂತಂದ್ ಹೇಳಿದ್ರೆ 1, √4 ಅಂತಂದ್ ಹೇಳಿದ್ರೆ 2, √9 ಅಂತಂದ್ ಹೇಳಿದ್ರೆ 3, ಆಮೇಲೆ √16 ಅಂತಂದ್ ಹೇಳಿದ್ರೆ ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 4. ಈ ತರ ಇವುಗಳನ್ನು ಕೂಡ ಏನಂತಂದ್ ಹೇಳಿದ್ರೆ 20ವರೆಗೂ ನೀವು ಏನಂತಂದ್ ಹೇಳಿದ್ರೆ ಬರ್ಕೋಬೇಕಾಗತ್ತೆ. ಅಂದ್ರೆ √400 ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ಕೋಬೇಕಾಗತ್ತೆ. ಯಾರ್ ಬರ್ಕೊಂಡಿರ್ತೀರಿ ನಿಮ್ಗೆ ಈಸಿ ಆಗತ್ತ ನೋಡ್ರಿ, ಯಾರ್ ನೆನ್ಪಿಟ್ಕೊಂಡಿರ್ತೀರಿ. ಇಲ್ಲಿ ನೋಡ್ರಿ, √121 ಅಂತಂದ್ ಹೇಳಿದ್ರೆ ನಮ್ದು ಇಲ್ಲಿ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 11 ಆಗತ್ತ. ಸೊ ಇಲ್ಲಿ 11 ಅಂತ ಬರ್ಕೊಂಡು √121 ವ್ಯಾಲ್ಯೂ ಎಷ್ಟಾಯ್ತು? 11 ಆಯ್ತು. ಇದನ್ನೆರಡು ಕೂಡ್ಸ್ರಿ, 389 ಪ್ಲಸ್ 11 ಅಂತಂದ್ ಹೇಳಿದ್ರೆ 400 ಆಗತ್ತೆ. ಸೊ ಓಕೆ, ನಾನು ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ಬ್ರಾಕೆಟ್ ಒಳಗಡೆ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟಾಯ್ತು? ವ್ಯಾಲ್ಯೂ 400 ಆಯ್ತು. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, x/23. ಅದಾದ ನಂತರ ನೆಕ್ಸ್ಟ್ ನಾವು ನೆಕ್ಸ್ಟ್ ಯಾವ್ದು ಸಾಲ್ವ್ ಮಾಡ್ಬೇಕು? ಇಲ್ಲಿ ಇರೋದೇ ಏನಂತಂದ್ ಹೇಳಿದ್ರೆ ಬ್ರಾಕೆಟ್ ಆದ ನಂತರ ರೂಟು, ಕ್ಯೂಬ್ ರೂಟು,
ಸ್ಕ್ವೇರ್ ಮಾಡೋದು ಕ್ಯೂಬ್ ಮಾಡೋದು ಅಂತಂದೈತೆ. ರೂಟ್ 400 ಅಂತಂದ್ ಹೇಳಿದ್ರೆ ವ್ಯಾಲ್ಯೂ ಎಷ್ಟಾಗತ್ತ? 20 ಆಗತ್ತೆ. ರೂಟ್ 400 ರೂಟ್ 400 ವ್ಯಾಲ್ಯೂ ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 20 ಅಂತಂದ್ ಹೇಳ್ತೀವಿ. ಡೈರೆಕ್ಟ್ ಕ್ವಶನ್ ಇರ್ತಾವ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದೀನಿ. ಯಾರನ್ನ ನಂಬ್ತೀರಿ ಕರೆಕ್ಟ್ ಆಗಿ ವರ್ಕ್ ಮಾಡಿ. ಸೊ 20 ಆಯ್ತು. ಅದಾದ ನಂತರ ಪ್ಲಸ್ 30 ಅಂತಂದ್ ಬರ್ಕೊಂಡ್ವಿ. ಇದನ್ನ ನೆಕ್ಸ್ಟ್ ನೋಡ್ರಿ, ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಇದನ್ನ ಕೂಡ್ಸ್ಕೊಡ್ರಿ. ಇಲ್ಲ x/23 ಅದಾದ ನಂತರ ಇದನ್ನ ಕೂಡ್ಸ್ಕೊಂಡ್ರೆ ಎಷ್ಟಾಗತ್ತ? 50 ಆಗತ್ತೆ. ಎಕ್ಸ್ ವ್ಯಾಲ್ಯೂ ಇಲ್ಲಿ ಡಿವೈಡೆಡ್ ಬೈ ಐತಲ್ಲ, ಕೆಳಗಡೆ ಐತಲ್ಲ, ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಇಂಟು ಆಗತ್ತ. 50 ಇಂಟು 23. 50 ಇಂಟು 23 ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಆಗತ್ತ ನೋಡ್ರಿ? 23 ಇಂಟು 50 ಮಾಡಿದ್ರ. ಸೊ ಇದು 0 ಏನಪ್ಪಾ ಅಂತಂದ್ ಹೇಳಿದ್ರೆ ಹಂಗ ಬರ್ಕೊಂತೀವಿ. 5 3 15, 5 2 10 ಪ್ಲಸ್ 1 11. 1150 ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಆಗುತ್ತೆ. ನಾವು ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಡಿಸ್ಬೇಕಾಗತ್ತ. ತುಂಬಾ ಈಸಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಈಸಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಟೈಪ್ ಕ್ವಶನ್ ಅನ್ನ ಕೇಳ್ತಾರೆ ಇದ್ರಲ್ಲಿ. ಇನ್ನೊಂದ್ ಟೈಪ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ ಈಕ್ವಲ್ ಟು ಈ ತರ ವ್ಯಾಲ್ಯೂ ಅನ್ನ ಕೊಡ್ತಾರೆ. ಈ ತರ ವ್ಯಾಲ್ಯೂ ಕೊಡ್ತಾರೆ. ನಾವ್ ಏನ್ ಮಾಡ್ಬೇಕು? ಅವಾಗ ಎಕ್ಸ್ ಮೌಲ್ಯವನ್ನ ಕಂಡುಹಿಡಬೇಕು. ಹೆಂಗ? ಭಿನ್ನ ರಾಶಿ ರೂಪದಲ್ಲಿ ಕಂಡುಹಿಡಬೇಕು. ಇಲ್ಲಿ ನೋಡ್ರಿ, 285 ಡಿವೈಡೆಡ್ ಬೈ 900 ಮಾಡಿದಾಗ ಇಷ್ಟು ವ್ಯಾಲ್ಯೂ ಬರುತ್ತೋ, ಅಥವಾ 284 ಡಿವೈಡೆಡ್ ಬೈ 99 ಮಾಡಿದಾಗ ಇಷ್ಟು ವ್ಯಾಲ್ಯೂ ಬರುತ್ತೋ, ಅಥವಾ 283 ಡಿವೈಡೆಡ್ ಬೈ 99 ಮಾಡಿದಾಗ ಈ ತರ ವ್ಯಾಲ್ಯೂ ಬರುತ್ತೆ. ಏನ್ ಮಾಡಿದಾಗ ನಮ್ಗೆ ವ್ಯಾಲ್ಯೂ ಬರುತ್ತೆ ಅಂತಂದೇಳಿ ನಾವು ಕಂಡುಹಿಡ್ಕೋಬೇಕಾಗತ್ತೆ. ಫಸ್ಟ್ ಒನ್ ನೋಡ್ರಿ, 285 ಡಿವೈಡೆಡ್ ಬೈ 900 ಎಲ್ಲಾದ್ರೂ ಮಾಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 0.3166 ಅಂತ ಹೇಳಿ ಬರುತ್ತೆ. ಸೊ ಈ ತರ ಕ್ವಶನ್ಸ್ ಗಳನ್ನು ಕೂಡ ಕೇಳ್ತಾರೆ. ಇದನ್ನ ನಾನು ಡೈರೆಕ್ಟ್ ಆಗಿ ಮಾಡಿದೀನಿ, ನೀವು ಡಿವೈಡೆಡ್ ಬೈ ಮಾಡ್ಕೋಬೇಕಷ್ಟೇ. ನೋಡ್ರಿ, 285 ಡಿವೈಡೆಡ್ ಬೈ 900 ಐತಲ್ಲ, ಇದನ್ನ ನಿಮ್ಗೆ ಏನ್ ಸ್ವಲ್ಪ ಟೈಮ್ ಹಿಡಿದಿರ್ತದೆ. ಇಲ್ಲಿ ನೋಡ್ರಿ, 5 5 25, 3 ಉಳಿತು, 5 7 35. ಇದು ಎಷ್ಟಾಗತ್ತೆ ನೋಡ್ರಿ? 5 1 5, 5 8 40, ಆಮೇಲೆ 0 ಹಂಗ ಬಂತು. 57 ಡಿವೈಡೆಡ್ ಬೈ 180 ಆಗತ್ತೆ. ಸೊ ಹಂಗಾಗಿ ನೀವೇನಂತಂದ್ ಹೇಳಿದ್ರೆ ಕ್ರಾಸ್ ಮಾಡ್ತಾ ಏನಪ್ಪಾ ಅಂತಂದ್ ಹೇಳಿದ್ರೆ ಕಡಿತವನ್ನು ಹೊಡಿತಾ ಏನಂತಂದ್ ಹೇಳಿದ್ರೆ ನೀವು ಕ್ಯಾಲ್ಕುಲೇಷನ್ ನ ಮಾಡ್ಬೇಕಾಗತ್ತ. ಈ ತರ ಪ್ರಾಬ್ಲಮ್ಸ್ ಗಳನ್ನ ಕಡಿಮೆ ಕೇಳಿದಾನೆ, ಬಾಳ ಕೇಳಿಲ್ಲ. ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವಾಗಾದ್ರೂ ಮಿಸ್ ಆಗಿ ಕೇಳಿದಾನೆ, ಬಿಟ್ರೆ ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು ಈ ರೀತಿಯಾಗಿ ಕೇಳಿದಾನ. ಇಲ್ಲಿ ನೋಡ್ರಪ್ಪ, ಇದಕ್ ಒಂದು ಟ್ರಿಕ್ ಬರುತ್ತೆ. ಇದಕ್ಕಂತ ಏನಂತಂದ್ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟ್ರಿಕ್ ಬರುತ್ತೆ. ಇಲ್ಲಿ ನೋಡ್ರಿ, ಈಕ್ವಲ್ ಆದ ನಂತರ ಎರಡೂ ಕಡೆ ಸ್ಕ್ವೇರ್ ಇತ್ತು ಅಂತಂದ್ ಹೇಳಿದ್ರ, ಎರಡೂ ಕಡೆ ಸ್ಕ್ವೇರ್ ಇತ್ತು ಅಂತಂದ್ ಹೇಳಿದ್ರೆ ಇಲ್ಲಿ ನೀವು ಬರ್ಕೊಡ್ರಿ. ಈ ತರ ಈಕ್ವಲ್ ಆದ ನಂತರ ಎರಡೂ ಕಡೆ ಎಲ್ಲಾದ್ರೂ ಸ್ಕ್ವೇರ್ ಇತ್ತು ಅಂತಂದ್ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು? ಇದನ್ನ ಈ ರೀತಿಯಾಗಿ, ಸ್ಕ್ವೇರ್ ರೂಟ್ ಇತ್ತು ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಸ್ಕ್ವೇರ್ ಮಾಡ್ಬೇಕು. ಅದಾದ ನಂತರ ಎರಡೂ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಯೂಬ್ ರೂಟ್ ಇತ್ತು ಅಂತಂದ್ ಹೇಳಿದ್ರೆ, ಎರಡೂ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈಕ್ವಲ್ ಆದ ನಂತರ ಕ್ಯೂಬ್ ಇತ್ತು ಅಂತಂದ್ ಹೇಳಿದ್ರೆ ಕ್ಯೂಬ್ ರೂಟ್, ಅದನ್ನ ನಾವೇನ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಕ್ಯೂಬ್ ಮಾಡ್ಬೇಕು. ಅವಾಗ ಇವೆರಡು ಏನಂತಂದ್ ಹೇಳಿದ್ರೆ ಕ್ಯಾನ್ಸಲ್ ಆಗ್ತಾವ. ಈಗ ನಾನು ಹೇಳ್ತೀನಿ ನೋಡ್ರಿ ಹೆಂಗ್ ಮಾಡೋದು. ಇಲ್ಲಿ ನೋಡ್ರಿ, ಈ ಕಡೆನೂ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ರೂಟ್ ಐತೆ, ಈ ಕಡೆನೂ ಸ್ಕ್ವೇರ್ ರೂಟ್ ಐತೆ, ನಡುವೆ ಈಕ್ವಲ್ ಐತೆ. ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಇದಕ್ಕೂ ಕೂಡ ಸ್ಕ್ವೇರ್ ಹಾಕ್ತೀನಿ, ಆಮೇಲೆ ಇದಕ್ಕೂ ಕೂಡ ಸ್ಕ್ವೇರ್ ಹಾಕ್ತೀನಿ. ಅವಾಗ ಏನಾಗತ್ತ ನೋಡ್ರಿ, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗತ್ತ. ಈ ಕಡೆ ಏನ್ ಉಳಿಯುತ್ತೆ ಅಂತಂದ್ ಹೇಳಿದ್ರೆ 300 ಮೈನಸ್ ಎಕ್ಸ್ ಅಷ್ಟೇ ಉಳಿಯುತ್ತೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಈ ತರ ಸ್ಕ್ವೇರು ಇದಕ್ ಸ್ಕ್ವೇರ್ ರೂಟ್ ಇದಕ್ ಸ್ಕ್ವೇರ್ ಎಲ್ಲಾದ್ರೂ ಮಾಡ್ಕೊಂಡ್ರಂತಂದ್ ಹೇಳಿದ್ರೆ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗಿದೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ. ಹೆಂಗ ಸರ್? ಇದೇನಪ್ಪಾ ಸ್ಕ್ವೇರ್ ರೂಟ್ ಅಂತಂದ್ ಹೇಳಿದ್ರೆ 1/2. ಈಗ ನೋಡ್ರಿ, ಎಕ್ಸ್ ಈ ತರ ರೂಟ್ ಎಕ್ಸ್ ಅಂತಂದೈತೆ. ಇಲ್ಲ, ನಿಮ್ಗೆ ಪ್ರಾಪರ್ ಆಗಿ ನಾನು ಹೇಳ್ತೀನಿ. ಈ ತರ ಎಕ್ಸ್ ಅಂತಂದೈತೆ, ಇದನ್ನ ನಾನು ಕ್ಯಾನ್ಸಲ್ ಮಾಡ್ಬೇಕಂತಂದ್ ಹೇಳಿದ್ರೆ ಹೆಂಗ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಇದಕ್ಕೆ ಈ ತರ ಸ್ಕ್ವೇರ್ ಮಾಡ್ತೀನಿ. ಇದ್ರದ್ ವ್ಯಾಲ್ಯೂ ಏನ್ ನೋಡ್ರಿ, ಎಕ್ಸ್ ರೇಸ್ ಟು 1/2 ಅಂತ ಬರ್ದಂಗೆ. ಇದ್ರ ವ್ಯಾಲ್ಯೂ ಏನಂತಂದ್ ಹೇಳಿದ್ರೆ ಎಕ್ಸ್ ರೇಸ್ ಟು 1/2. ಅದಾದ ನಂತರ ಇದು ಸ್ಕ್ವೇರ್. ಇದನ್ನ ನೋಡ್ರಿ, ಇದನ್ನಷ್ಟ ಕ್ಯಾನ್ಸಲ್ ಮಾಡ್ರಿ ಅಂತಂದ್ರೆ 1/2 ಇಂಟು 2 ಆಗತ್ತೆ. 2 ಕ್ಯಾನ್ಸಲ್ ಆಗತ್ತ, 1 ಅಷ್ಟೇ ಉಳಿಯುತ್ತೆ. ಎಕ್ಸ್ ರೇಸ್ ಟು 1 ಅಂದ್ರೆ ಎಕ್ಸ್ ಅಂದಂಗ ಆಯ್ತು. ಸೊ ನಾವು ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಕಡತವನ್ನ ಹೊಡಿತೀವಿ. ನಮ್ಗೆ ಅಷ್ಟೊಂದೆಲ್ಲ ಡೀಟೇಲ್ ಆಗಿ ಬೇಡ, ನಮ್ಗೆ ಜಸ್ಟ್ ಒಂದ್ ಬೇಸಿಕ್ ಗೊತ್ತಿದ್ರೆ ಸಾಕು. ಇಲ್ಲಿ ನಾನು ಹೇಳಿದ್ನಲ್ಲ, ಈಗ ನೋಡ್ರಿ, ಈ ತರ ಎರಡೂ ಕಡೆ ಇತ್ತು ಅಂತಂದ್ ಹೇಳಿದ್ರೆ ಎರಡೂ ಕಡೆ ಇಡ್ಬೇಕು. ಈಕ್ವಲ್ ಆದ ನಂತರ ಎರಡೂ ಕಡೆ ಇತ್ತು ಅಂತಂದ್ ಹೇಳಿದ್ರೆ ನಾವು ಈಸಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಕಡತವನ್ನ ಹೊಡಿತೀವಿ. ಇಲ್ಲಿ ನಾವು ನೋಡಿದ್ವಿ. ಸೊ ಸ್ಕ್ವೇರ್ ಎರಡೂ ಕಡೆ ಸ್ಕ್ವೇರ್, ಇದು ಸ್ಕ್ವೇರ್ ರೂಟ್ ಐತೆ. ಈ ತರ ಎರಡೂ ಕಡೆ ಸ್ಕ್ವೇರ್ ರೂಟ್ ಇರೋದ್ರಿಂದ ನಾವ್ ಏನ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಅದಕ್ಕೆ ಎರಡೂ ಕಡೆ ಸ್ಕ್ವೇರ್ ಮಾಡಿದ್ವಿ, ಬ್ಯಾಲೆನ್ಸ್ ಮಾಡಿದ್ವಿ. ಸೊ ಅವಾಗ ಏನಾಗತ್ತ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, ಈಕ್ವಲ್. ಇಲ್ಲಿ ನೋಡು, ಸ್ಕ್ವೇರು ಆಮೇಲೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನ್ ಉಳಿಯುತ್ತೆ? 71 ಪ್ಲಸ್ ರೂಟ್ 100 ಉಳಿಯುತ್ತೆ. 71 ಪ್ಲಸ್ ಸ್ಕ್ವೇರ್ ರೂಟ್ 100 ಉಳಿಯುತ್ತೆ. ಇವಾಗ ನಾವು ಮಾಡ್ಕೊಬೇಕು, ಬ್ರಾಕೆಟ್ ಅಲ್ಲಿ ಬಿಡಿಸ್ಕೋಬೇಕಲ್ಲ, ಇದನ್ನ ಬಿಡಿಸ್ಕೊಡ್ರಿ. ಇದನ್ನ ನಮ್ಗೆ ಕಂಡು ಹಿಡಿ ಅಂತಂದ್ ಹೇಳಿದನ ಹಂಗ ಬರ್ಕೊಂತೀವಿ. ಆಮೇಲೆ ಇದು 71 ಪ್ಲಸ್
ರೂಟ್ 100 ವ್ಯಾಲ್ಯೂ ಎಷ್ಟು? ಸ್ಕ್ವೇರ್ ರೂಟ್ 100 ವ್ಯಾಲ್ಯೂ ಸ್ಕ್ವೇರ್ ರೂಟ್ 100 ವ್ಯಾಲ್ಯೂ ಎಷ್ಟಪ್ಪ ಅಂತಂದ ಹೇಳಿದ್ರೆ 10 ಅಂತಂದ ಹೇಳ್ತೀವಿ. ಇದನ್ನ 10 ಅಂತ ಹೇಳ್ಕೊಂಡು 300 ಮೈನಸ್ ಎಕ್ಸ್ ಇದನ್ನ ಎರಡು ಕೂಡಿಸ್ರೆ ಎಷ್ಟಾಗತ್ತ? 81 ಆಗತ್ತ. ಅದಾದ ನಂತರ ಇಲ್ಲಿ ನೋಡ್ರಿ, ಈ ಎಕ್ಸ್ ಮೈನಸ್ ಎಕ್ಸ್ ಐತಲ್ಲ, ಅದನ್ನ ಈ ಕಡೆ ತಗೊಂಡ್ಬರ್ರಿ. ಮೈನಸ್ ಎಕ್ಸ್ ನ ಈ ಕಡೆ ತಗೊಂಡ್ ಬಂದ್ರೆ ಏನಾಗತ್ತಪ್ಪ ಅಂತಂದ ಹೇಳಿದ್ರ 381 ಪ್ಲಸ್ ಎಕ್ಸ್ ಆಯ್ತು. ನಮ್ಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಲ್ಲ, ಎಕ್ಸ್ ಹಂಗ ಬರ್ಕೊಡ್ರಿ, ಇದನ್ನ ಆ ಕಡೆ ಕಳಿಸ್ರಿ. ಎಕ್ಸ್ ಇಕ್ವಲ್ ಟು 300 ಮೈನಸ್ 81. 300 ಮೈನಸ್ 81 ಈಗ ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ ನಮ್ದ. ಸೊ ಇದನ್ನ ನೀವು ಮೈನಸ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ 219 ಏನಪ್ಪಾ ಅಂತ ಹೇಳಿದ್ರೆ ನಮ್ದು ಎಕ್ಸ್ ವ್ಯಾಲ್ಯೂ ಆಗುತ್ತೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಸೇಮ್ ಅದೇ ತರ ನೋಡ್ರಿ, ಸೇಮ್ ಐತ ಸೇಮ್ ಅದೇ ತರ ಸೇಮ್ ಐತ ಕ್ವಶನ್. ಇಲ್ಲೇನ್ ಮಾಡ್ಬೇಕು? ಎರಡೂ ಕಡೆ ಸ್ಕ್ವೇರ್ ರೂಟ್ ಐತಾ, ಎರಡೂ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಕ್ವೇರ್ ರೂಟ್ ಇರೋದ್ರಿಂದ ನೀವೇನ್ ಮಾಡ್ಬೇಕು? ಮೊದಲು ಇದಕ್ಕ ಎರಡೂ ಕಡೆ ಸ್ಕ್ವೇರ್ ನ ಇಂಟು ಮಾಡ್ಕೋಬೇಕು. ಎರಡೂ ಕಡೆ ಸ್ಕ್ವೇರ್ ಮಾಡ್ಕೋಬೇಕು. ಸ್ಕ್ವೇರ್ ಮಾಡ್ಕೊಂಡಂಗ ಏನಾಗತ್ತ? ಸ್ಕ್ವೇರು ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗತ್ತೆ. ಇಲ್ಲಿ ಏನ್ ಉಳಿಯತ್ತ? ಓನ್ಲಿ 350 ಮೈನಸ್ ಎಕ್ಸ್ ಬ್ರಕೆಟ್ ಅಲ್ಲಿ ಉಳಿಯುತ್ತಾ. ಇಲ್ಲಿ ಏನ್ ಉಳಿಯುತ್ತಾ? ಬ್ರಕೆಟ್ ಅಲ್ಲಿ 5 ಪ್ಲಸ್ ಸ್ಕ್ವೇರ್ ರೂಟ್ 400 ಅಂತಂದ ಹೇಳಿ ಇಷ್ಟೇ ಉಳಿಯುತ್ತೆ. ಇವಾಗ ನಾವೇನ್ ಮಾಡ್ಬೇಕು? ಬ್ರಕೆಟ್ ಅಲ್ಲಿ ಇರೋದು ಮೊದ್ಲು ಬಿಡಿಸ್ಬೇಕು. ಇದನ್ನ ಬಿಡ್ಸಕ ಆಗಂಗಿಲ್ಲ. 300 ಮೈನಸ್ ಎಕ್ಸ್ ಹಂಗ ಬರ್ಕೊಂಡ್ವಿ. ಇದು 5 ಹಂಗ ಐತ ಪ್ಲಸ್ ರೂಟ್ ಸ್ಕ್ವೇರ್ ರೂಟ್ ಆಫ್ 400 ಅಂದ್ರ ಸ್ಕ್ವೇರ್ ರೂಟ್ 400 ವ್ಯಾಲ್ಯೂ ಎಷ್ಟಾಗತ್ತೆ? ಸ್ಕ್ವೇರ್ ರೂಟ್ ಆಫ್ 400 ಅಥವಾ ಸ್ಕ್ವೇರ್ ರೂಟ್ ಆಫ್ 400 ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 20 ಅಂತಂದ ಹೇಳ್ತೀವಿ. ಇದನ್ನ 20 ಅಂತಂದ ಹೇಳಿ ಬರ್ಕೊಂಡ್ವಿ. ಸೊ ಇವಾಗ ನೋಡ್ರಿ, 350 ಮೈನಸ್ ಎಕ್ಸ್ ಇದನ್ನ ಕೂಡಿಸಿದಾಗ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 25 ಆಗತ್ತ. ನಮ್ಗೆ ಇಲ್ಲಿ ಪ್ಲಸ್ ಎಕ್ಸ್ ವ್ಯಾಲ್ಯೂ ಬೇಕಂತಂದ ಹೇಳಿ ಇದನ್ನ ನಾವು ಆ ಕಡೆ ತಗೊಂತೀವಿ. ಸೊ 350 25 ಎಕ್ಸ್ ಈ ಕಡೆ ಮೈನಸ್ ಎಕ್ಸ್ ಈ ಕಡೆ ಬಂತು ಅಂತಂದ ಹೇಳಿದ್ರೆ ಪ್ಲಸ್ ಎಕ್ಸ್ ಆಗತ್ತ. ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ಲ, ಸೊ 25 ಆ ಕಡೆ ಕಳಿಸ್ರಿ. ಸೊ 350 ಮೈನಸ್ 25 ಇದನ್ನ ನಾವು ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 325 ಅಂತ ಹೇಳಿ ಬರುತ್ತೆ. ಸೊ ನಾವು ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಈಸಿ ಐತೆ, ಬಹಳ ಅಂದ್ರೆ ಬಹಳ ಈಸಿ. ಇಲ್ಲಿ ನೋಡ್ರಿ, ಮತ್ತೊಂದು ಕ್ವಶನ್ ಅನ್ನ ಕೇಳಿದೆ ನೋಡಿ. ನಾನು 5-6 ಕ್ವಶನ್ ಪೇಪರ್ಸ್ ಗಳನ್ನ ರೆಫರ್ ಮಾಡಿದಾಗ ನನ್ಗೆ ಓನ್ಲಿ 2 ಕ್ವಶನ್ಸ್ ಗಳಷ್ಟೇ ಈ ರೀತಿಯಾಗಿ ಸಿಕ್ಕ. ಉಳಿದಿದ್ದು ಎಲ್ಲನಪ್ಪಾ ಅಂತಂದ ಹೇಳಿದ್ರೆ ನಾರ್ಮಲ್ ಆಗಿ ಸ್ಕ್ವೇರ್ ಕ್ಯೂಬ್. ಸೊ ಇದನ್ನು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಇಲ್ಲಿ ಇದನ್ನೇ ಮಾಡ್ಬೇಕು. ಹೆಂಗ 759 ಡಿವೈಡೆಡ್ ಬೈ 990 ಮಾಡ್ಬೇಕು. ಅವಾಗ ಏನ್ ವ್ಯಾಲ್ಯೂ ಬರುತ್ತೆ ನೋಡ್ಬೇಕು. ಆಮೇಲೆ ಸೆಕೆಂಡ್ ಆಪ್ಷನ್ ಚೆಕ್ ಮಾಡ್ಬೇಕು, ಥರ್ಡ್ ಆಪ್ಷನ್, ಫೋರ್ತ್ ಆಪ್ಷನ್ ಎಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ಚೆಕ್ ಮಾಡಬೇಕು. ಇದ್ರಲ್ಲಿ ನೀವೇನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಆಪ್ಷನ್ 759 ಡಿವೈಡೆಡ್ ಬೈ 990 ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ವ್ಯಾಲ್ಯೂ ಏನ್ ಬರುತ್ತಪ್ಪ ಅಂತಂದ ಹೇಳಿದ್ರೆ 0.766 ಅಂತಂದ ಹೇಳಿ ಬರುತ್ತೆ. ಇದಕ್ ನಾನು ನೋಡೋಣ ಯಾವ್ದಾದ್ರು ಈಸಿ ಆಗಿರೋ ಮೆಥಡ್ ಐತೇನ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನನ್ಗೆ ಸಿಗ್ತಾ ಇಲ್ಲ ಆ ಮೆಥಡ್. ಯಾಕಂತಂದ ಹೇಳಿದ್ರೆ ಅದನ್ನ ನಾವು ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಈ ವ್ಯಾಲ್ಯೂ ಗೊತ್ತಾಗತ್ತೆ. ಬಟ್ ಅದ್ರ ನಾವು ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ 2ರಿಂದ 3ರಿಂದ 5ರಿಂದ ಕಡತವನ್ನು ಹೊಡೆದ್ಬಿಟ್ಟು ಮಿನಿಮಮ್ ವ್ಯಾಲ್ಯೂನ ತಗೊಂಡ್ ಬಂದ್ಬಿಟ್ಟು ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಬೇಕಾಗುತ್ತೆ. ಎಸ್, ಅದೇ ತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನನಗೆ ತೆಗ್ಯಾಕ್ ಬರಂಗಿಲ್ಲ ನೋಡ್ರಿ. ಇಲ್ಲಿ ಎರಡೂ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಸ್ಕ್ವೇರ್ ರೂಟ್ ಗಳಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ತರ ಮಾಡಕ್ ಬರಂಗಿಲ್ಲ. ಸೊ ಒಂದೇ ಕಡೆ ಇರೋದ್ರಿಂದ ನಾನು ಅದನ್ನ ಸಾಲ್ವ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಎಕ್ಸ್ ಡಿವೈಡೆಡ್ ಬೈ 18. ಸೊ ಇಲ್ಲಿ ನೋಡ್ರಿ, ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಮೊದಲು ಬ್ರಕೆಟ್ ಅಲ್ಲಿ ಇರೋದು ಸಾಲ್ವ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಒಳಗಡೆ ಸಾಲ್ವ್ ಮಾಡೋಣ. ಮೊದಲು 389 ಪ್ಲಸ್ 121 ಪ್ಲಸ್ 30 ಎಷ್ಟಾಗತ್ತ ನೋಡ್ರಿ ಇದು ವ್ಯಾಲ್ಯೂ. ಇದು ಬರಂಗಿಲ್ಲ. ಇದನ್ನಷ್ಟೇ ಬ್ರಕೆಟ್ ಅಲ್ಲಿ ಇರೋದಷ್ಟೇ. ಸೊ 389 ಪ್ಲಸ್ ರೂಟ್ 121 ವ್ಯಾಲ್ಯೂ ಎಷ್ಟಾಗತ್ತೆ ಅದನ್ನ ನಾವು ನೋಡ್ಕೋಬೇಕು. ರೂಟ್ 121 ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ 121 ವ್ಯಾಲ್ಯೂ 11 ಆಗತ್ತ. 11 ಅಂತ ಬರ್ಕೊಂಡೆ ಇದನ್ನೆರಡು ಕೂಡ್ಸಿರಿ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 400 ಆಗತ್ತ. ಸ್ಕ್ವೇರ್ ರೂಟ್ ಆಫ್ ಹಂಗ ಬರ್ಕೊಂಡೆ 400 ಹಂಗ ಬರ್ಕೊಂಡೆ ಪ್ಲಸ್ 30 ಹಂಗ ಬರ್ಕೊಂಡೆ. ಎಕ್ಸ್ ಡಿವೈಡೆಡ್ ಬೈ 18 ಸ್ಕ್ವೇರ್ ರೂಟ್ ಆಫ್ 400. ಸ್ಕ್ವೇರ್ ರೂಟ್ ಆಫ್ 400 ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 20 ಆಗತ್ತ. ನಾನು 20 ಅಂತಂದ ಹೇಳಿ ಬರ್ಕೊಂಡೆ. ಇದು 30. ಎಕ್ಸ್ ಡಿವೈಡೆಡ್ ಬೈ 18 ಇದನ್ನ ಎರಡು ಕೂಡಿಸಿದ್ರೆ ನನಗೆ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 50 ಆಗತ್ತ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಇದನ್ನ ಆ ಕಡೆ ತಗೊಳ್ರಿ, 50 ಇಂಟು 18 ಆಗತ್ತ. ಯಾಕಂತಂದ ಹೇಳಿದ್ರೆ ಇದು ಡಿವೈಡೆಡ್ ಬೈ ಇರೋದ್ರಿಂದ ಆ ಕಡೆ ಹೋಯ್ತು ಅಂತಂದ ಹೇಳಿದ್ರೆ ಇಂಟು ಆಗತ್ತ. 50 ಇಂಟು 18 ಎಷ್ಟಾಗತ್ತ ನೋಡ್ರಿ, 0 ಅದನ್ನ ಈ ಕಡೆ ಬರ್ಕೊಡ್ರಿ. 5 ಎಂಟ್ಲೆ 40, 5 ಒಂದ್ಲೆ 5, 5 ಪ್ಲಸ್ 4 ಏನಪ್ಪಾ ಅಂತಂದ್ರೆ 9 ಆಗತ್ತ.
ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 93 ಆಗತ್ತ. ನಾವು ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಇವಾಗ ನೋಡ್ರಿ ನಾ ನಿಮ್ಗೊಂದ ಹೋಮ್ ವರ್ಕ್ ಅಂತಂದ್ ಹೇಳಿ ಕೊಡ್ತಾನೆ ಇವಾಗ. ಇಲ್ಲಿ ನೋಡ್ರಿ ಎರಡೂ ಕಡೆ ಈ ರೀತಿಯಾಗಿರೋದ್ರಿಂದ ಫಸ್ಟ್ ನಾವೇನ್ ಮಾಡ್ಬೇಕು, ಸ್ಕ್ವೇರ್ ಮಾಡ್ಬೇಕು. ಎರಡೂ ಕಡೆ ಸ್ಕ್ವೇರ್ ಮಾಡ್ರಿ ಅಂತಂದ ಹೇಳಿದ್ರೆ ಈ ಸ್ಕ್ವೇರು ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗತ್ತೆ. ಉಳಿಯೋದೇನು 145 ಮೈನಸ್ ಎಕ್ಸ್ ಅಂತಂದು ಉಳಿಯುತ್ತೆ. ಈ ಕಡೆ ಏನಾಗತ್ತಪ್ಪ ಬ್ರಾಕೆಟ್ ಅಲ್ಲಿ 47 ಪ್ಲಸ್ ರೂಟ್ 200 ಸ್ಕ್ವೇರ್ ರೂಟ್ ಆಫ್ 289 ಉಳಿಯುತ್ತೆ. ಇನ್ಮೇಲೆ ನೀವು ಇದನ್ನೆಲ್ಲ ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಿ ಆನ್ಸರ್ ಏನ್ ಬರುತ್ತೆ ಅಂತಂದ ಹೇಳಿ ನನಗೆ ಕಮೆಂಟ್ ಅಲ್ಲಿ ಹಾಕ್ಲಿ. ನಿಮ್ಗೆ ಏನಪ್ಪಾ ಅಂದ್ರೆ ಹೋಮ್ ವರ್ಕ್ ನಂಬರ್ 1 ಅದು. ಆಮೇಲೆ ಅದೇ ತರ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ಸ್ ಗಳನ್ನು ಕೂಡ ನೋಡೋಣ. ಎಸ್ ವ್ಯಾಲ್ಯೂ ಕಂಡುಹಿಡಬೇಕು. ಇದು ಎರಡು ಕಡೆ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂತಂತ ಹೇಳಿದ್ರೆ ಮೊದಲು ಏನಪ್ಪಾ ಅಂತಂದ ಹೇಳಿದ್ರೆ ಸ್ಕ್ವೇರ್ ಮಾಡ್ತೀನಿ. ಅವಾಗ ನೋಡ್ರಿ ಇದು ಸ್ಕ್ವೇರು ಸ್ಕ್ವೇರ್ ರೂಟ್, ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ರೂಟ್ 16 ಅಂತಂದೈತೆ ಈಕ್ವಲ್ ಟು ಈಕ್ವಲ್ ಟು ರೂಟ್ ಎಕ್ಸ್ ಅಂತಂದೈತೆ. ಈಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ನಾನು. ಈಗ ನಾನು ಇದನ್ನ ಹೆಂಗ್ ಬರ್ಕೋತೀನಿ ಅಂತಂದ ಹೇಳಿದ್ರೆ 16:1/2 ಇದನ್ನ ಹೆಂಗ್ ಬರ್ಕೋಬಹುದು ಅಂತಂದ ಹೇಳಿದ್ರೆ ಈ ರೀತಿ ಬರ್ಕೊಂತೀನಿ ಈಕ್ವಲ್ ಟು. ಸೊ ಎಕ್ಸ್ ಇದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತಂದ ಹೇಳಿದ್ರೆ ನಾವ್ ಏನ್ ಬರ್ಕೋತೀವಿ ಅಂತಂದ ಹೇಳಿದ್ರೆ x⁻1/2 ಈ ತರ ಅಂತಂದ ಹೇಳಿದ್ರೆ 1/2 ಅಂದ ಅದು ಏನಪ್ಪಾ ಅಂತಂದ ಹೇಳಿದ್ರೆ ಮೇಲ್ಗಡೆ, ಅದ್ರ ಮೇಲ್ಗಡೆ. ಈಗ ನಾನು ಎರಡು ಕಡೆ ಸ್ಕ್ವೇರ್ ಮಾಡ್ಕೊಂತೀನಿ. 16:1/2 ಸ್ಕ್ವೇರ್ x⁻1/2 ಅದ್ರದ್ದು ಸ್ಕ್ವೇರ್ ಮಾಡ್ಕೊಂಡೆ ಅಂತಂದ ಹೇಳಿದ್ರೆ ಏನಾಗತ್ತ, ಇಲ್ಲಿ ನೋಡ್ರಿ ಇದೆರಡು ಇಂಟು ಆಗತ್ತ. ಇಲ್ಲಿ ಇದು 2 ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಈ ತರ ಇರುತ್ತೆ ಅಲ್ಲಿ ವ್ಯಾಲ್ಯೂ. ಇವೆರಡು ಕ್ಯಾನ್ಸಲ್ ಆಗಿ 1 ಅಷ್ಟೇ ಉಳಿಯುತ್ತೆ. ಇದು 16 ಅಂತಂದ ಆಗತ್ತ, 16:1 ಇದು x⁻1 ಆಗತ್ತ. ಅಂದ್ರ x=16 ಆಗತ್ತ. ನಾವು ಆ ತರ ಏನಪ್ಪಾ ಅಂತಂದ ಹೇಳಿದ್ರೆ ಕಡತವನ್ನು ಹೊಡಿತೀವಿ. ಇಲ್ಲಿ ಕೂಡ ಹಂಗೆ ಆಗತ್ತ ಅದು. ಸೊ ಇವೆರಡು ಏನಂತಂದ ಹೇಳಿದ್ರೆ ನಾವೇನಪ್ಪಾ ಅಂತಂದ್ರೆ ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ ನಮ್ಗೇನ್ ಉಳಿಯುತ್ತ 40 ಮೈನಸ್ ಎಕ್ಸ್ ಅಂತಂದ ಹೇಳಿ ಉಳಿಯುತ್ತ. ಇಲ್ಲಿ ಏನೇ ಉಳಿಯುತ್ತಪ್ಪ ಅಂತಂದ ಹೇಳಿದ್ರೆ 218 ಸ್ಕ್ವೇರ್ ರೂಟ್ ಆಫ್ 49 ಉಳಿಯುತ್ತ. ಸ್ಕ್ವೇರ್ ರೂಟ್ ಆಫ್ 49. ಇವಾಗ ನಾವ್ ಏನ್ ಮಾಡ್ಬೇಕು, ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಮೊದ್ಲು ಯಾವ್ದು ಬಿಡಿಸ್ಬೇಕು, ಬ್ರಾಕೆಟ್ ಅಲ್ಲಿ ಇರೋದು ಬಿಡಿಸ್ಬೇಕು. ಇದ್ನ ಬ್ರಾಕೆಟ್ ಅಲ್ಲಿ ಇರೋದು ಬಿಡಿಸ್ರಿ. ನಂಗೆ ಸಾಲ್ವ್ ಮಾಡಕ್ ಬರಂಗಿಲ್ಲ. 40 ಮೈನಸ್ ಎಕ್ಸ್ ಅಂತ ಹೇಳಿ ಬರ್ಕೊಂಡೆ. ಇದನ್ನ ನೋಡ್ರಿ 218 ಪ್ಲಸ್ ರೂಟ್ ಸ್ಕ್ವೇರ್ ರೂಟ್ ಆಫ್ 49 ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 7 ಆಗತ್ತ. ಅದನ್ನ ನಾನು 7 ಅಂತಂದ ಹೇಳಿ ಇಲ್ಲಿ ಬರ್ಕೊಂಡು. ಕ್ಲಿಯರ್ ಎಲ್ರಿಗೂ? 40 ಮೈನಸ್ ಎಕ್ಸ್ 218 ಪ್ಲಸ್ 7 ಅಂತಂದ ಹೇಳಿದ್ರೆ ಎಷ್ಟಾಯ್ತು ನೋಡ್ರಿ. ಎರಡು ಇದು ಮಾಡಿದಾಗ 225 ವ್ಯಾಲ್ಯೂ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಇದೇನಪ್ಪಾ ಅಂತಂದ ಹೇಳಿದ್ರೆ ಆ ಕಡೆ ಕಳಿಸ್ರಿ. ನಮಗ್ ಪ್ಲಸ್ ಎಕ್ಸ್ ಬೇಕು. ಅದನ್ನ ಏನಂತ ಹೇಳಿದ್ರೆ ಮೈನಸ್ ಎಕ್ಸ್ ನ ಆ ಕಡೆ ಕಳಿಸಿದ್ವಿ ಅಂತಂತ ಹೇಳಿದ್ರೆ 225 ಪ್ಲಸ್ ಎಕ್ಸ್ ಆಗತ್ತ. ಆಮೇಲೆ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಅದಕ್ಕೋಸ್ಕರ ಇದನ್ನ ಈ ಕಡೆ ಕಳಿಸ್ಬೇಕು. 40 ಮೈನಸ್ 225 ಆಗತ್ತ. 40 ಮೈನಸ್ 225. ಇದನ್ನೆರಡನ್ನು ಮೈನಸ್ ಮಾಡ್ರಿ. ಇವಾಗ ಇದನ್ನೆರಡನ್ನು ಮೈನಸ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 180 ಬರುತ್ತೆ. ಇದನ್ನೆರಡನ್ನು ಮೈನಸ್ ಮಾಡಿದಾಗ ನಂಗೆ 180 ಬರುತ್ತೆ. ಬಟ್ ಅದರ ದೊಡ್ಡ ಸಂಖ್ಯೆಯ ಹಿಂದೆ ಯಾವ ಚಿಹ್ನೆ ಐತಿ? ಇಲ್ಲಿ ನೋಡ್ರಿ, ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಐತೆ? 225 ದೊಡ್ಡ ಸಂಖ್ಯೆ. ಅದ್ರ ಹಿಂದೆ ಚಿಹ್ನೆ ಯಾವ್ದೈತೆ ಅಂತಂದ ಹೇಳಿದ್ರೆ ಮೈನಸ್ ಐತೆ. ಮೈನಸ್ 180 ಅಂತ ಹೇಳಿ ಬರ್ಕೊಂಡ್ರೆ ಕ್ಲಿಯರ್ ಎಲ್ರಿಗೂ? ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಸಾಲ್ವ್ ಮಾಡ್ಬೇಕಾದ್ರೆ ಸರ್ ಮೈನಸ್ ಹೆಂಗ್ ಬರುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಎಸ್, ಇಲ್ಲಿ ನೋಡ್ರಿ ಕ್ವಶನ್ ಬಹಳ ಈಸಿ ಐತಿ. ಇದ x⁻3 ಅಂತಂದೆ ಡಿವೈಡೆಡ್ ಬೈ 43 ಅಂತಂದೈತೆ. ಆಮೇಲೆ 1849 ಅಂತಂದೈತೆ. ಇದನ್ನ ನಾನು ಹೆಂಗ್ ಬರ್ಕೋತೀನಿ ಅಂತಂದ ಹೇಳಿದ್ರೆ x⁻3 ಡಿವೈಡೆಡ್ ಬೈ 43 1849 ಅಂತಂದ ಹೇಳಿ ಬರ್ಕೊಂಡೆ. ಇಲ್ಲಿ ಡಿವೈಡೆಡ್ ಬೈ 43 ಇರೋದನ್ನ ನಾನು ಆ ಕಡೆ ಕಳಿಸಿದ್ರೆ ಏನಾಗತ್ತ, x⁻3 1849 ಇಂಟು ಏನಪ್ಪಾ ಅಂತಂದ ಹೇಳಿದ್ರೆ 43 ಆಗತ್ತ. ಇದನ್ನ ಗುಣಿಸಿದಾಗ ಒಂದು ವ್ಯಾಲ್ಯೂ ಬರುತ್ತಾ? ಎಸ್, ಒಂದು ವ್ಯಾಲ್ಯೂ ಬರುತ್ತಾ? ಆ ವ್ಯಾಲ್ಯೂಗೆ ಏನಪ್ಪಾ ಅಂತಂದ ಹೇಳಿದ್ರೆ ನಾವೇನ್ ಮಾಡ್ಕೋಬೇಕು, x⁻3 ಅಂತಂದ ಹೇಳಿದ್ರೆ ಅದನ್ನ ವ್ಯಾಲ್ಯೂನ ಕಂಡಿಡ್ಬೇಕು. x⁻3 ಆ ಕಡೆ ಹೋಯ್ತು ಅಂತಂದ ಹೇಳಿದ್ರೆ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಕ್ಯೂಬ್ ರೂಟ್ ಆಫ್ ದಟ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಕಂಡಿಡ್ಬೇಕಂತಂದ ಹೇಳಿದ್ರೆ ಕ್ಯೂಬ್ ರೂಟ್ ಆಫ್ ದಟ್ ವ್ಯಾಲ್ಯೂನ ಮಾಡ್ಕೋಬೇಕಾಗತ್ತ. ಸೊ ನೋಡ್ರಿ ಎಷ್ಟು ವ್ಯಾಲ್ಯೂ ಬರುತ್ತಾ ನೋಡ್ರಿ. ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿ ನೀವು ನನಗ ಆನ್ಸರ್ ಅನ್ನ ಹಾಕಿ. ಎಸ್, ಈಗ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ x² = ಏನಪ್ಪಾ ಅಂತಂದ ಹೇಳಿದ್ರೆ 16 ಅಂತಂದ ಐತೆ. ನನಗೆ ಈಗ ಎಕ್ಸ್ ವ್ಯಾಲ್ಯೂ ಕಂಡಿಡ್ಬೇಕಂತಂದ ಹೇಳಿದ್ರೆ ಸೊ ನಾನು ಏನ್ ಮಾಡ್ತೀನಿ, ಸೇಮ್ ಅದೇ ತರ ನಾವು ಮಾಡಿದ್ವಲ್ಲ. ಈಗ ಎಕ್ಸ್ ಈ ಕಡೆ ಇಲ್ಲ, ಬಟ್ ಆದ್ರೆ ಈ ಕಡೆ ಐತೆ. ಹೆಂಗ್ ಮಾಡ್ಕೊಂತೀವಲ್ಲ, x² ಎಕ್ಸ್ ವ್ಯಾಲ್ಯೂನ ಕಂಡಿಡ್ಬೇಕು. ಸ್ಕ್ವೇರ್ ಹೋಗ್ಬೇಕಂತಂದ ಹೇಳಿದ್ರೆ ಸಿಂಪಲ್ ಏನ್ ಮಾಡ್ತೀರಿ, x⁻ ಈ ತರ ಮಾಡ್ಕೊಂತೀವಿ. ಯಾವ್ದೋ ಒಂಥರ ಏನಪ್ಪಾ ಅಂತಂದ ಹೇಳಿದ್ರೆ
ಈ ತರ ಸ್ಕ್ವೇರ್ ರೂಟ್ ನ ಮಾಡ್ಕೊಂತೀರಿ. ಅವಾಗ ಇವೆರಡು ಕ್ಯಾನ್ಸಲ್ ಆಗಿ ಎಕ್ಸ್ ಅಷ್ಟೇ ಉಳಿಯುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 16 ಅಂತಂದ ಹೇಳಿದ್ರೆ 4 ಅಂತ ಬರುತ್ತೆ. ಸೇಮ್ ಅದೇ ತರ ಎಕ್ಸ್ ಕ್ಯೂಬ್ ಐತಾ, ಇಲ್ಲಿ ಒಂದು ವ್ಯಾಲ್ಯೂ ಬಂದಿರುತ್ತೆ. ಈಗ ನಾನು ಎಕ್ಸ್ ಕಂಡು ಹಿಡಿಬೇಕಂತಂದ ಹೇಳಿದ್ರೆ ಏನ್ ಮಾಡ್ಬೇಕು, ಎಕ್ಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ದಟ್ ವ್ಯಾಲ್ಯೂ ನ ಮಾಡ್ಕೊಂತೀನಿ ಅಷ್ಟೇ. ಸಿಂಪಲ್. ನಾವು ಆ ವ್ಯಾಲ್ಯೂ ಏನಪ್ಪಾ ಅಂತಂದ ಹೇಳಿದ್ರೆ ಕ್ಯೂಬ್ ರೂಟ್ ನ ಕಂಡುಹಿಡಿಬೇಕು. ನಾನು ನೋಡ್ತೀನಿ, ನಾನು ಕ್ಲಾಸ್ ಮಾಡಾಕ್ತೀನಿ ಸ್ಕ್ವೇರ್ ರೂಟ್ ಗಳನ್ನ ಹೆಂಗ್ ಕಂಡುಹಿಡಬೇಕು, ಕ್ಯೂಬ್ ರೂಟ್ ಗಳನ್ನ ಹೆಂಗ್ ಕಂಡುಹಿಡಬೇಕು ಅಂತಂದ ಹೇಳಿ ನೋಡೋಣ. ಎಸ್, ಅದೇ ತರ ನೋಡ್ರಿ, ಇದ್ರಲ್ಲೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ನ ನೀವೇನಂತಂದ ಹೇಳಿದ್ರೆ ಕಂಡುಹಿಡಿಬೇಕಾಗತ್ತೆ. ಸೇಮ್ ನೋಡ್ರಿ, ಎಕ್ಸ್ ರೇಸ್ ಟು 15 ಇಲ್ಲಿ ಏನಪ್ಪಾ ಅಂತಂದ ಹೇಳಿ ಇಲ್ಲಿ ವ್ಯಾಲ್ಯೂ ಅಷ್ಟೇ ಚೇಂಜ್ ಮಾಡಿದಾರ. ಬಟ್ ಅದ್ರ ನೀವೇನ್ ಮಾಡಕ್ ಹೋಗ್ಬೇಕಂತಂದ ಹೇಳಿದ್ರೆ ಪ್ರಾಪರ್ ಆಗಿ ಕ್ಯಾಲ್ಕುಲೇಷನ್ ನ ಮಾಡ್ತಾ ನನಗ ವ್ಯಾಲ್ಯೂನ ಕಂಡುಹಿಡಿದು ನನಗ ಆನ್ಸರ್ ಅನ್ನ ಹಾಕ್ಬೇಕು. ಇದು ನಿಮ್ಗೆ ಹೋಮ್ ವರ್ಕ್ ನಂಬರ್ 2 ಅಂತ ಹೇಳಿ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಬರುತ್ತೆ. ಸೊ ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಈ ವ್ಯಾಲ್ಯೂ ಅಷ್ಟೇ ಚೇಂಜ್ ಆಗೈತೆ, ಸೇಮ್ ಕ್ವಶನ್ ಇರೋದ್ರಿಂದ ಇದೇನಪ್ಪಾ ಅಂತಂದ ಹೇಳಿದ್ರೆ ಹೋಮ್ ವರ್ಕ್ ನಂಬರ್ 3 ನಿಮ್ಗೆ. ನೋಡೋಣ ಯಾರು ಎಷ್ಟೆಷ್ಟು ಸಾಲ್ವ್ ಮಾಡ್ತೀರಿ ಅಂತಂದ ಹೇಳಿ. ಹೋಮ್ ವರ್ಕ್ ನಂಬರ್ 3 ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೋಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಕ್ಸ್ ಬೈ 11 ಅಂತಂದ ಐತೆ, ಎಲ್ಲಾನು ಸೇಮ್ ಐತಿ ಇಲ್ಲಿ. ಬಟ್ ಆದ್ರೆ ಇಲ್ಲಿ ಅಷ್ಟು ವ್ಯಾಲ್ಯೂ ಚೇಂಜ್ ಐತೆ. ಪ್ರಾಪರ್ ಆಗಿ ಮೊದಲು ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು, ಏನ ಸಾಲ್ವ್ ಮಾಡ್ಕೋಬೇಕಂತ ನೋಡ್ಕೊಂಡು ನೀವು ವ್ಯಾಲ್ಯೂ ಆಫ್ ಎಕ್ಸ್ ನ ಕಂಡುಹಿಡಿಬೇಕು. ಇದೇನಪ್ಪಾ ಅಂತಂದ ಹೇಳಿದ್ರೆ ಹೋಮ್ ವರ್ಕ್ ನಂಬರ್ 4. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ ಬರುತ್ತಾ, ಇದ್ ನೋಡ್ರಿ. ಸೊ ಎರಡೂ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ನೀವೇನ್ ಮಾಡ್ಕೊಬೇಕು, ಎರಡೂ ಕಡೆ ಸ್ಕ್ವೇರ್ ರೂಟ್ ಇರೋದ್ರಿಂದ ಎರಡೂ ಕಡೆ ಸ್ಕ್ವೇರ್ ಅನ್ನ ಇಂಟು ಮಾಡ್ಬೇಕು. ಸ್ಕ್ವೇರ್ ಮಾಡ್ರಿ ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗತ್ತ. ಏನ್ ಉಳಿತು, 60 ಮೈನಸ್ ಎಕ್ಸ್ ಉಳಿತು. ಇಲ್ಲಿ ಏನಾಯ್ತು, 60 ಮೈನಸ್ ಎಕ್ಸ್ ಉಳಿತು ಬ್ರಕೆಟ್ ಅಲ್ಲಿ. ಈ ಕಡೆ ಏನ್ ಉಳಿತು, ಬ್ರಕೆಟ್ ಅಲ್ಲಿ 21 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 225. ಇಲ್ಲಿ ನೋಡ್ರಿ, ನಾವು ಇದನ್ನ ಸಾಲ್ವ್ ಮಾಡ್ಕೊಂತ ಹೋದ್ರ 60 ಮೈನಸ್ ಎಕ್ಸ್ ಆಯ್ತು. ಇಲ್ಲಿ ಏನ್ ಉಳಿತು, 21 ಪ್ಲಸ್ ಇದ್ರದ್ದು ವ್ಯಾಲ್ಯೂ ಎಷ್ಟಾಗತ್ತೆ, ಸ್ಕ್ವೇರ್ ರೂಟ್ ಆಫ್ 225 ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತ ಹೇಳಿದ್ರ 15 ಆಗತ್ತೆ. ಎಷ್ಟಾಗತ್ತ, 15. ಈ ತರ 15 ಬರ್ಕೊಂಡೆ ಆಮೇಲೆ ಎಕ್ಸ್ ವ್ಯಾಲ್ಯೂನ ಕಂಡಿಡ್ದೇನಪ್ಪಾ ಅಂತಂದ್ರೆ ನನಗ ಆನ್ಸರ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ, ಸೇಮ್ ಇಲ್ಲೂ ಕೂಡ ಅದೇ ತರ ಸೇಮ್. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 42 ಅಂತಂದಾಗತ್ತ. ಇಲ್ಲಿ 1764. ಇದನ್ನ ಆ ಕಡೆ ಗುಣಾಕಾರ ಮಾಡ್ರಿ. ಎಕ್ಸ್ ಕ್ಯೂಬ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 1764 ಇಂಟು 42. ಈ ವ್ಯಾಲ್ಯೂ ಎಷ್ಟಾಗತ್ತ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಂತಂದ ಹೇಳಿದ್ರ ಈ ತರ ಇದನ್ನ ಕ್ಯೂಬ್ ರೂಟ್ ಎಕ್ಸ್ ಕ್ಯೂಬ್ ಐತಲ್ಲ, ಇದನ್ನ ಆ ಕಡೆ ಕಳಿಸ್ರಿ ಅಂತಂದ ಹೇಳಿದ್ರೆ ಕ್ಯೂಬ್ ರೂಟ್ ಆಗತ್ತ. ಕ್ಯೂಬ್ ರೂಟ್ ಅಂತಂದ ಹೇಳಿದ್ರೆ 1764 ಇಂಟು 42. ಎಸ್, ನಮ್ಗೆ ಇಲ್ಲಿ ಈಸಿ ಆಗತ್ತೆ. ಹೆಂಗಪ್ಪಾ ಅಂತಂದ ಹೇಳಿದ್ರೆ ಇಲ್ಲೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಇದನ್ನ ಮಾಡ್ಕೋಬಹುದು, ಇನ್ನೊಂದ್ ತರನ ಮಾಡ್ಕೋಬಹುದು. ಸರಿ, ಇದು ಎಕ್ಸ್ ಕ್ಯೂಬ್ ಐತ್ರಿ, ಇದನ್ನು ಕೂಡ ನಾವು ಕ್ಯೂಬ್ ಅಲ್ಲೇ ಬರ್ಕೊಳ್ಳೋಣ. ಇಲ್ಲಿ ನೋಡ್ರಿ, 42 ಇಂಟು 42 ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಆನ್ಸರ್ 1764 ಬರುತ್ತೆ. ಬೇಕಾದ್ರೆ ಮಾಡ್ರಿ. ಇಂಟು ಇನ್ನೊಂದ್ ಏನ್ ಉಳಿತು, 42 ಉಳಿತು. ಇದನ್ನ ಎಕ್ಸ್ ಕ್ಯೂಬ್ ಅಂತಂದ ಹೇಳಿದ್ರೆ ಇದನ್ನ ಹೆಂಗ್ ಬರ್ಕೋಬಹುದು, ಸೊ 42 ರೇಸ್ ಟು 3 ಅಂತ ಬರ್ಕೋಬಹುದು. ಇಲ್ಲಿ ನೋಡ್ರಿ, ಹಂಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ, ಇಲ್ಲೂ ರೇಸ್ ಟು 3 ಐತಿ, ಇಲ್ಲೂ ರೇಸ್ ಟು 3 ಐತಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ, 42 ಅಂತಂದೈತಿ. ನಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತಂದ್ರೆ 42 ಅಂತಂದ್ ಹೇಳಾಗತ್ತ. ಅವಾಗಿಂದು ಕೂಡ ಹಂಗೆ ಸ್ವಲ್ಪ ನೋಡ್ಕೊಂಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮಾಡ್ಕೋಬೇಕಷ್ಟೇ. ಸೊ ನೋಡ್ರಿ, ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಹೋಮ್ ವರ್ಕ್ ನಂಬರ್ 5 ಅಂತ ನಿಮ್ಗೆ ಕೊಡ್ತಾ ಇದ್ದೀನಿ. ಎರಡೂ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಗಳನ್ನ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೋಬೇಕು. ನೋಡ್ರಿ, ಜಾಸ್ತಿ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಕೆಲಸ ಮಾಡ್ಬೇಕು. ಜಾಸ್ತಿ ಏನಪ್ಪಾ ಅಂತಂದ್ ಹೇಳಿದ್ರೆ ವರ್ಕೌಟ್ ನೀವು ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮಗ್ ಬಾಡಿ ಬರುತ್ತೆ. ನೀವ್ ಎಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀರಿ ಅಷ್ಟ್ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಕಾನ್ಸೆಪ್ಟ್ ಅರ್ಥ ಆಗತ್ತೆ. ನಾನೇನ್ ಮಾಡ್ದೆ, ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗೈಡೆನ್ಸ್ ಕೊಟ್ಟ ಅಷ್ಟೇ. ನಾನ್ ನಿಮ್ಗೆ ಗೈಡ್ ಮಾಡ್ದೆ, ಈ ತರ ಮಾಡ್ಕೋಬೇಕು, ಈ ತರ ಕ್ವಶನ್ಸ್ ಗಳು ಬರ್ತಾವ ಅಂತಂದ್ರೆ. ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಸ್ಟಡಿ ಮಾಡ್ಬೇಕಾಗತ್ತ. ಆಮೇಲೆ ಆನ್ಲೈನ್ ಎಕ್ಸಾಮ್ಸ್ ಗಳಲ್ಲಿ ಈಗ ನೋಡ್ರಿ, ಇವಾಗ ಒಂದು ನಾನು ಟಾಪಿಕ್ ಹೇಳಿದೆ ನಂತರ ಅದ್ರ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ನಾನು ಇವಾಗ ಒಂದು ಟಾಪಿಕ್ ಹೇಳಿದ ತಕ್ಷಣ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಆನ್ಲೈನ್ ಟೆಸ್ಟ್ 1 ಆಗೈತೆ, ಆನ್ಲೈನ್ ಟೆಸ್ಟ್ 2 ಆಗೈತೆ, ಹೋಗಿ ಇನ್ನೊಂದ್ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹೋಗಿ ಅಟೆಂಡ್ ಆಗ್ರಿ. ನೀವ್ ಎಲ್ಲಾನು ಅಟೆಂಡ್ ಆಗ್ಬೇಕಂತ ಇಲ್ಲ, ಎಲ್ಲಾನು ಅಟೆಂಡ್ ಆಗ್ಬೇಕಿಲ್ಲ. ಇವಾಗ ನಾನು ಏನ್ ಹೇಳಿದಾನಲ್ಲ ಆ ಕ್ವಶನ್ ಅನ್ನ ತಗೊಳ್ರಿ, ಅದನ್ನಷ್ಟೇ ಏನಪ್ಪಾ ಅಂತಂದ್ ಹೇಳಿದ್ರೆ ಸಬ್ಮಿಟ್ ಮಾಡಿ. ಕ್ಲಿಯರ್? ಸೊ ಅದು ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ರಿ. ಇಲ್ಲ ಅಂತಂದ್ ಹೇಳಿದ್ರೆ ಆ ಕ್ವಶನ್ ಅನ್ನ ತಗೊಂಡು ಸಾಲ್ವ್ ಮಾಡಕ್ ಟ್ರೈ. ಸೊ ನೀವು ಈ ತರ ಸ್ಟಡಿ ಮಾಡ್ರಿ ಅಂತಂದ್ ಹೇಳಿದ್ರೆ ಅಷ್ಟೇ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಕೋರ್ ಜಾಸ್ತಿ ಆಗತ್ತ. ಇದು ಒಂದ್ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಟಾಪಿಕ್. ನಿನ್ನೆ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ವಿಡಿಯೋ ಹಾಕಿದ್ದೆ ಬೋರ್ಡ್ ಮಾಸ್ ರೂಲ್ ಮೇಲೆ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ವಿಡಿಯೋ ಕೂಡ ನಾನು RPF 61 ಅಂತಂದೈತೆ ನೋಡಿ.
ಆರ್ ಪಿ ಎಫ್ 61 ಅಂತ ಹೇಳಿ ಒಂದು ವಿಡಿಯೋ ಐತೆ. ಅದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಬೋರ್ಡ್ ಮಾಸ್ ಮೇಲೆ ಐತೆ. ಅದೇನಪ್ಪಾ ಅಂತಂದ ಹೇಳಿದ್ರೆ ಅಲ್ಲೂ ಕೂಡ ರೀಸನಿಂಗ್ ಅಲ್ಲೂ ಕೂಡ ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲೂ ಕೂಡ ಕ್ವಶನ್ಸ್ ಕೇಳೋದ್ರಿಂದ ಬೋರ್ಡ್ ಮಾಸ್ ರೂಲ್ ಮೇಲೆ ತುಂಬಾ ಕ್ವಶನ್ಸ್ ಗಳು ಬರ್ತಾವೆ. 7ರಿಂದ 8 ಕ್ವಶನ್ ಬರ್ತಾವೆ. ಸೊ ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗತ್ತ. ಎಲ್ರು ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.